ಗ್ರಹಣ ಹಿಡಿಯೋದು. ಗ್ರಹಣ ಅಂದರೆ ಹಿಡಿಯೋದು. ಗ್ರಹ ಉಪಾದಾನೆ ಅಂತ ಧಾತು ಅದು. ಉಪಾದಾನ ಅಂದರೆ ಸ್ವೀಕಾರ ಮಾಡೋದು. ಇಲ್ಲಿ ಸ್ವೀಕಾರ ಅಲ್ಲ, ಆಕ್ರಮಣ, ನುಂಗೋದು. ನುಂಗೋದು ಅಂತ ಅರ್ಥ. ಯಾರು ನುಂಗೋದು? ಇರೋದೇ 2 ಗ್ರಹಗಳು, ಛಾಯಾಗ್ರಹಗಳು ಅಂತ ಹೇಳ್ತಾರೆ. ಯಾವುದು? ರಾಹು ಮತ್ತು ಕೇತು. ಆದರೆ ಇಬ್ಬರು ಕೂಡ ಮಹಾಶಕ್ತಿವಂತರು. 12ನೇ ಮನೆಯಲ್ಲಿ ಏನಾದರೂ ಇದ್ದ ಅಂದ್ರವನು, 12ನೇ ಮನೆ ಅಂದರೆ ಅದು ವ್ಯಯಸ್ಥಾನ. ವ್ಯಯಸ್ಥಾನದಲ್ಲಿ ಯಾವ ಗ್ರಹಗಳಿದ್ದರೂ ಕೂಡ ಅವನು ಪೂರ್ತಿ ಇಲ್ಲ ಮಾಡಾಕ್ಬಿಡ್ತಾರೆ. ಶನಿ ಏನಾದರೂ 12ನೇ ಮನೆ ಇದ್ದ ಅಂದರೆ ಪೂರ್ಣವಾಗಿ ಆರೋಗ್ಯಕ್ಕೆ ಖರ್ಚು ಮಾಡಬೇಕು. ಇಷ್ಟು ಕ್ಲಿಯರನ್ನು ಹೇಳ್ತಾ ಇರೋದು. ವಿಜ್ಞಾನ ಅಂದರೆ ವಿಜ್ಞಾನವೇ, ವಿಶಿಷ್ಟವಾದ ಜ್ಞಾನ ಇದೆ. ಈಗ ಕೇತು 12ನೇ ಸ್ಥಾನಕ್ಕೆ ಬಂದರೆ ಮೋಕ್ಷಕಾರಕ. ಕೇತು ಅಂದರೆ ಜ್ಞಾನ. ನಾನು ಆಲಸ್ಯ ಮಾಡಿದ್ರೆ ನಂಗೆ ಅಮೃತ ವಿಷ ಆಗತ್ತೆ ಅಂತ ಮೆತ್ತಗೆ ದೇವತಾ ವೇಷ ಹಾಕ್ಕೊಂಡು ಸೂರ್ಯ ಚಂದ್ರರ ಪಕ್ಕದಲ್ಲಿ ಕೂತ್ಕೊಂಡ. ಚಂದ್ರಗ್ರಹಣ ಆಗೋದು ಪೂರ್ಣಿಮೆ ದಿವಸನೇ, ಅಮಾವಾಸ್ಯೆ ಸೂರ್ಯಗ್ರಹಣವಾಗೋದು. ಯಾವ ಸಂದರ್ಭದಲ್ಲಿಯೂ ಕೂಡ ಅಮಾವಾಸ್ಯೆ ಚಂದ್ರಗ್ರಹಣ ಇದು ಆಗೋದಿಲ್ಲ. ಈಗ ಚಂದ್ರಗ್ರಹಣದ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಚಂದ್ರಗ್ರಹಣದ ಪ್ರಾಶಸ್ತ್ಯ ಏನು ಅಂತ. ಒಂದು, ಈ ಆರೋಗ್ಯದ ಮೂಲಕ ನಮ್ಮ ಏನು ಒಂದಿದೆ ಅದು ಜನರಲ್ ಆಗಿ ಈ ಪರ್ವಕಾಲ ಅಂತ ಸಾಮಾನ್ಯವಾಗಿ ನಾವು ಕರಿತೀವಿ. ಹಾಗಾಗಿ ಇದರ ಪ್ರಾಶಸ್ತ್ಯ ಏನು ತಿಳಿಸ್ಕೊಡ್ತೀರಾ? ಅಂದರೆ ಗ್ರಹಣ ಎಂಬತಕ್ಕಂಥದ್ದು, ಗ್ರಹಣ ಅಂದರೆ ಏನು ಅಂತ ನಾವು ತಿಳ್ಕೋಬೇಕಲ್ಲ. ಹೌದು. ಗ್ರಹಣ ಹಿಡಿಯೋದು. ಗ್ರಹಣ ಅಂದರೆ ಹಿಡಿಯೋದು. ಗ್ರಹ ಉಪಾದಾನೆ ಅಂತ ಧಾತು ಅದು. ಉಪಾದಾನ ಅಂದರೆ ಸ್ವೀಕಾರ ಮಾಡೋದು. ಇಲ್ಲಿ ಸ್ವೀಕಾರ ಅಲ್ಲ, ಆಕ್ರಮಣ, ನುಂಗೋದು. ನುಂಗೋದು ಅಂತ ಅರ್ಥ. ಯಾರು ನುಂಗೋದು? ಇರೋದೇ 2 ಗ್ರಹಗಳು, ಛಾಯಾಗ್ರಹಗಳು ಅಂತ ಹೇಳ್ತಾರೆ. ಯಾವುದು? ರಾಹು ಮತ್ತು ಕೇತು. ಆದರೆ ಇಬ್ಬರು ಕೂಡ ಮಹಾಶಕ್ತಿವಂತರು. ಕೇತು ಅಂದರೆ ಅವನು ಕೆಟ್ಟೋನೆ ಅಂತಲ್ಲ. 12ನೇ ಮನೆಯಲ್ಲಿ ಏನಾದರೂ ಇದ್ದ ಅಂದ್ರವನು, 12ನೇ ಮನೆ ಅಂದರೆ ಅದು ವ್ಯಯಸ್ಥಾನ. ವ್ಯಯಸ್ಥಾನದಲ್ಲಿ ಯಾವ ಗ್ರಹಗಳಿದ್ದರೂ ಕೂಡ ಅವನು ಪೂರ್ತಿ ಇಲ್ಲ ಮಾಡಾಕ್ಬಿಡ್ತಾರೆ. ಶನಿ ಏನಾದರೂ 12ನೇ ಮನೆ ಇದ್ದ ಅಂದರೆ ಪೂರ್ಣವಾಗಿ ಆರೋಗ್ಯಕ್ಕೆ ಖರ್ಚು ಮಾಡಬೇಕು. ಅದೇ ಗುರು ಏನಾದರೂ 12ನೇ ಮನೆ ಇದ್ದ ಅಂತ ಹೇಳಿದ್ರೆ ದಾನ ಧರ್ಮಗಳಿಗೆ ಖರ್ಚು ಮಾಡ್ತಾನೆ. ಈಗ ಎಲ್ಲ ದಾನಗಳು ಮಾಡ್ತಾರಲ್ಲ, ಅವ್ರ ಜಾತಕ ನೀವು ನೋಡಿ, ಅಲ್ಲಿ ಗುರು ಅಲ್ಲಿ ಇರ್ತಾನೆ, ಅಥವಾ ಅವನ ದೃಷ್ಟಿ ಅದು ಅಲ್ಲಿ ಇದ್ದೇ ಇರುತ್ತೆ. ಇಷ್ಟು ಕ್ಲಿಯರನ್ನು ಹೇಳ್ತಾ ಇರೋದು. ವಿಜ್ಞಾನ ಅಂದರೆ ವಿಜ್ಞಾನವೇ, ವಿಶಿಷ್ಟವಾದ ಜ್ಞಾನ ಇದು. ತಿಳ್ಕೊಂಡ್ರೆ ಮಾತ್ರ ಭಾರಿ ಸಂತೋಷ ಪಡ್ಬೋದು. ನಮಗೆ 100 ವರ್ಷನೇ ಇರೋದಾ ನಮಗೆ ಅನಿಸ್ಬಿಡುತ್ತೆ ಅಲ್ವಾ? ಈ ಮೊಬೈಲ್ ನೋಡೋರಿಗೆ ಎಷ್ಟು ನೋಡ್ತಾ ಇದ್ದು ಎಷ್ಟು ಅಂತ ನೋಡ್ಲಿಕ್ಕಾಗತ್ತೆ. ಓದಲಿಕ್ಕಾದರೆ ಇಷ್ಟೇ, ಇನ್ನೂ ಇಷ್ಟು ಪುಸ್ತಕ ಇದ್ದಾರಪ್ಪ, ಓದೋದು ಯಾವಾಗ ಅನ್ಸೋದು. ಈಗ ಕೇತು 12ನೇ ಸ್ಥಾನಕ್ಕೆ ಬಂದರೆ ಮೋಕ್ಷಕಾರಕ. ಕೇತು ಅಂದರೆ ಜ್ಞಾನ. ಕೇತುಂ ಕೃಣ್ವನ್ನ ಕೇತವೇಪೇಶೋ ಓ ಮರಿಯ ಅಪೇಶತೆ ಏತ ಮುಷದ್ಭೀರಜಾಯತಃ. ಕೇತುಂ ಕೃಣ್ವನ್ನ ಅಕೇತವೇ. ಅಕೇತವೇ ಜ್ಞಾನರಹಿತಾಯ. ಜ್ಞಾನ ಇಲ್ಲದೇ ಇರತಕ್ಕಂತಹ ನನಗೆ ಕೇತು ಜ್ಞಾನವನ್ನು ಕೊಡಪ್ಪಾನೆ ಅಂತ. ಮೋಕ್ಷಕಾರಕ ಅವನು. ಕೇತು ಮತ್ತು ಶುಕ್ರ ಇಬ್ಬರಿದ್ದರೆ ಮಾತ್ರ ವ್ಯಸ್ತ ಅಂದರೆ ಎಲ್ಲ ರೀತಿ ಫಲ. ಅವರಿಬ್ಬರೇ, ಇನ್ನೆಲ್ಲರೂ ನಾಶ ಮಾಡೋದೆ. ಯಾರಿದ್ದರೂ ವ್ಯಯಸ್ಥಾನದಲ್ಲಿ ಪ್ರಯೋಜನ ಇಲ್ಲ. ಹಾಗಾಗಿ ಈ ಒಂದು ಗ್ರಹಣ ಕಾಲದಲ್ಲಿ ನಾವು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಎಂಬುದನ್ನು ನೋಡಿಕೊಂಡಾಗ ಮಾತ್ರ ನಮಗೆ ಅವರ ಸ್ಥಿತಿಗತಿಗಳು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಗೊತ್ತಾಗೋದಿಲ್ಲ. ಅಂದಮೇಲೆ ಈ ರಾಹುಕೇತು ನುಂಗ್ತಾರೆ, ಬಂದು ಚಂದ್ರನ ನುಂಗ್ತಾರೆ ಚಂದ್ರಗ್ರಹಣದಲ್ಲಿ, ಆ ಥರ ಅಂತೀವಿ. ಸೊ ಅದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ. ಅದಕ್ಕೆ ನಾವು ಪುರಾಣದ ಮಾರ್ಗವನ್ನು ನಾವು ಅನುಸರಿಸಲೇಬೇಕಾಗತ್ತೆ. ಸಾಮಾನ್ಯವಾಗಿ ಸಮುದ್ರ ಮಂಥನ ನಾವು ಕೇಳಿದ್ದೇವೆ. ಸಮುದ್ರ ಮಂಥನ ಆದಮೇಲೆ 14 ವಸ್ತುಗಳೆಲ್ಲ ಬಂದಿದೆ. ಇದೆಲ್ಲ ಭಾಗವತಾದಿ ಗ್ರಂಥಗಳೆಲ್ಲ ಅದನ್ನು ನಿರೂಪಣೆ ಮಾಡ್ತವೆ. ಆ ಸಂದರ್ಭದಲ್ಲಿ ಅಮೃತದ ಪಾತ್ರೆ ಬಂದ ಕೂಡಲೇ ದೇವತೆಗಳು ದೈತ್ಯರು ಪರಮಾತ್ಮನ ಆದೇಶದಂತೆ ಅವರು ಸಮುದ್ರ ಮಂಥನ ಮಾಡಿದ್ದು. ಸಮುದ್ರ ಮಂಥನ ಮಾಡಿದಾಗ ಏನು ಮಾತಾಡಿತ್ತು ಅಂದರೆ, ಇಲ್ಲಿ ಬರ್ತಕ್ಕಂಥ ಅಮೃತವನ್ನು ಇಬ್ಬರು ಸಮಾನವಾಗಿ ಹಂಚಿಕೊಳ್ಳೋಣ, ಇದು ಮಾತಾಗಿತ್ತು. ಆದರೆ ಅಮೃತ ಬಂದ ಕೂಡಲೇ ಇವರು ತಮ್ಮ ದುರ್ಬುದ್ಧಿಯನ್ನು ತೋರಿಸಲಿ ಶುರು ಮಾಡಿದ್ರು. ಆ ಅಮೃತದ ಪಾತ್ರೆಯನ್ನು ಕಿತ್ಕೊಂಡು ಹೊರಟೋದ್ರು ಧನ್ವಂತರಿಯಿಂದ. ಧನ್ವಂತರಿ ಅಮೃತ ಪಾತ್ರೆ ಹಿಡ್ಕೊಂಬಂದ. ಆ ಪಾತ್ರೆ ಕಿತ್ಕೊಂಡು ಹೋದರು. ಧನ್ವಂತರಿಯಿಂದ ಸಾಕ್ಷಾತ್ ಶ್ರೀಮನ್ ನಾರಾಯಣ. ಅವನಿಗೆ ಅದನ್ನು ಕಿತ್ಕೊಳ್ಳೋದು ದೊಡ್ಡ ಕಷ್ಟ ಏನಿದ್ದಿಲ್ಲ. ಆದರೂ ಕೂಡ ಅವರು
ಮಾತಿಗೆ ತಪ್ಪಿದವರು ಅಂತ ಪ್ರಪಂಚಕ್ಕೆ ತೋರಿಸ್ಬೇಕು, ಅದಕ್ಕೆ ಸುಮ್ಮನೆ ಇದ್ದ. ಅವರವರೆಲ್ಲ ಗಲಾಟೆ ಶುರು ಆಯಿತು. ಕಡೆಗೇದಾಯಿತು, ಈ ದೇವತೆಗಳೆಲ್ಲ ಪಾಪ ಕಷ್ಟಪಟ್ಟಿದ್ದಷ್ಟೇ, ನಮಗೆ ಅಮೃತ ಇಲ್ಲ ಅಂತ ಅವರು ದುಃಖದಿಂದ ಇರುವಾಗ ಪರಮಾತ್ಮ ಏನು ಮಾಡಿದ್ರೆ ಮೋಹಿನಿ ವೇಷ ಹಾಕ್ಕೊಂಡ. ಮೋಹಿನಿ ವೇಷ ಅಂತ ಅದು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ, ಅಂಥದ್ದು. ಯಾವ ಬ್ರಹ್ಮಾದಿ ದೇವತೆಗಳ ಪತ್ನಿಯಾದ ಸರಸ್ವತಿ, ದಾಕ್ಷಾಯಿಣಿ ಅಲ್ಲದೆ ಲಕ್ಷ್ಮೀದೇವಿ ಯಾವ ಮೋಹಿನಿ ರೂಪವನ್ನು ಧಾರಣೆ ಮಾಡಿರುವ ಪರಮಾತ್ಮನ ಕಣ್ಣಿನ ಕುಡಿ ನೋಟವನ್ನು ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಅಂಥ ರೂಪವುಳ್ಳಂತಹ ವ್ಯಕ್ತಿಯನ್ನು ದೈತ್ಯರು ನೋಡಿದ್ರೆ ಬಿಡ್ತಾರಾ? ತಕ್ಷಣ ಅವರೆಲ್ಲ ವ್ಯಾಪಾರ ಅಮೃತದ್ದೇ ಮರ್ತೋಯ್ತು. ತಕ್ಷಣ ಅವರು ಕೇಳಿದರು, ಯಾರು ನೀನು ಅಂತ ಕೇಳಿದ್ರು. ನೀವು ಯಾರು ಅಂತ ಹೇಳ್ರಿ ಮೊದಲು ಅಂತ ಹೇಳಿದ್ರು. ನಾವು ವಯಂ ಕಶ್ಯಪ ದಯಾದಾಹ, ಕಶ್ಯಪನ ಮಕ್ಕಳು ಅಂದರು. ಅಮೃತಕ್ಕಾಗಿ ಗಲಾಟೆ ಮಾಡ್ತಾ ಇದ್ದೀವಿ, ನೀನು ನಮಗೆ ಸಂಪ್ರತಿ ಬನ್ನಲಾಗಿದ್ದಿ, ಈ ಅಮೃತ ನೀ ಹಂಚ್ಬೋದಲ್ವಾ ಅಂತ. ನೋಡು, ನಾನು ಸ್ವೈರಿಣಿ ಅಂದರೆ ಯಥೇಚ್ಛವಾಗಿ ಮಾಡುವವಳು. ನನ್ನ ವಿರುದ್ಧವಾಗಿ ಹೋದರೆ ನಾನು ಅಮೃತ ಎಲ್ಲ ಹಂಚೋದಿಲ್ಲ. ನಾನು ಹೇಳ್ದಂಗೆ ಕೇಳಬೇಕು, ನೀ ಹೇಳ್ದಂಗೆ ಕೇಳ್ತೀನಿ. ಅಷ್ಟು ವಶ ಆಗಿಬಿಟ್ಟಿದ್ರು ಅವರು. ರುದ್ರದೇವರು ಮನೋನಿಯಾಮಕರು. ಅವರೇನೇ ಈ ರೂಪ ನೋಡಿ ಅವರು ವ್ಯಾಮೋಹಗೊಂಡು ಪಾರ್ವತಿ ಮತ್ತು ಗಣಪತಿ ಮತ್ತು ಸ್ಕಂದದೇವನನ್ನು ಎದುರುಗಡೆ ಬರ್ತಾ ಇದ್ದರೂ ಕೂಡ ತಿರಸ್ಕಾರ ಮಾಡಿ ಓಡಿ ಹೋಗಿ ಅವರನ್ನು ಆಲಿಂಗನ ಮಾಡಿಕೊಂಡ್ರು ಅಂದರೆ ಈ ಮಾತನ್ನು ಅವರೇ ಹೇಳ್ತಾರೆ ಭಾಗವತದಲ್ಲಿ. ನಾ ಮನೋನಿಯಾಮಕ, ನನ್ನ ಮನಸ್ಸನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟ ಆ ಪರಮಾತ್ಮ ಅಂತ ಅವರು ಹೇಳ್ತಾರೆ. ಅಂದಮೇಲೆ ದೈತ್ಯರ ಮನಸ್ಸು ಹೋಗದೇ ಇರುತ್ತಾ? ಬರೀ ದುಷ್ಟ ಆಹಾರ ತಿನ್ನೋರೆ. ಸರಿ, ಪಾತ್ರ ಕೊಟ್ಬಿಟ್ರು. ನೀವೆಲ್ಲ ಇಷ್ಟ ನಂಗೆ ನೋಡ್ತಾ ಇದ್ದರಂಗೆ ಕಣ್ಣಲ್ಲಿ ನಂಗೆ ನಾಚಿಕೆ ಆಗುತ್ತೆ, ಅದಕ್ಕೆ ನಾವೆಲ್ಲ ಕಣ್ಣು ಮುಚ್ಕೊಳ್ಳಿ ಅಂತ ಎಲ್ಲರೂ ದೈತ್ಯರನ್ನು ಕೂಡಿಸಿ ಕಣ್ಣು ಮುಚ್ಚಿಸ್ಬಿಟ್ಟ. ದೇವತೆಗಳು ಒಂದು ಕಡೆ ಕೂಡಿಸ್ದ. ಅಮೃತಂ ಪಾಯಿಯಾಮಾಸ, ಕೂಡಿಸ್ಬಿಟ್ಟ ಎಲ್ಲರಿಗೂ ಅಮೃತ. ಅವ್ರು ಯಾರು ನಮ್ಮ ಕಣ್ಣು ಬಿಟ್ಟರೆ ನನಗೆ ಕೋಪ ಬರುತ್ತೆ ಅಂದ್ಬಿಟ್ರು. ಕಣ್ಣು ಬಿಟ್ಟು ಕೂಡಿದ್ರು. ಎಲ್ಲರೂ ಕೂಡ ಅವಳ ಪ್ರೀತಿ ಸಂಪಾದನೆ ಮಾಡಿ ಕಣ್ಣು ಬಿಟ್ಟು ಗಟ್ಟೆ ಕೂದಿದ್ದಾರೆ. ಆದರೆ ಸಿಂಹಿಕಾ ಪುತ್ರ ವಿಪ್ರಚಿತ್ತಿಯದ ಅವಳ ಹೆಂಡತಿ. ವಿಪ್ರಚಿತ್ತಿ ಅಂದರೆ ಜರಾಸಂಧರಾಗಿ ಹುಡ್ತಾನವನು. ಆ ವಿಪ್ರಚಿತ್ತಿ ಏನಿದೆ ಮೂಲ ರೂಪ ಅದು. ಅವನ ಹೆಂಡತಿ ಸಿಂಹಿಕಾ ಅಂತ ಹರಿವಂಶದಲ್ಲಿ ಹೇಳ್ತಾರೆ. ಅಂತಹ ಸಿಂಹಿಕಾ ಪುತ್ರ ರಾಹು ಅವನೇ ಮಾಡ್ದ ಅಂದರೆ ಕಣ್ಣು ಬಿಟ್ಟು ನೋಡ್ದ. ಸ್ವಲ್ಪ ಎಲ್ಲ ಕಣ್ಣು ಮುಚ್ಕೊಂಡಿರೋವಾಗ ಎಲ್ಲರೂ ಆ ದೇವತೆಗಳ ಅಮೃತ ಕುಡಿತಾ ಇದ್ರು. ಇವನಿಗೆ ಗೊತ್ತಾಯಿತು. ಆಗಲೇ ಗಾದೆ ಬಂತಂತೆ, ಆಲಸ್ಯಂ ಅಮೃತಂ ವಿಷಂ. ನಾನು ಆಲಸ್ಯ ಮಾಡಿದ್ರೆ ನಂಗೆ ಅಮೃತ ವಿಷ ಆಗತ್ತೆ ಅಂತ ಮೆತ್ತಗೆ ದೇವತಾ ವೇಷ ಹಾಕ್ಕೊಂಡು ಸೂರ್ಯ ಚಂದ್ರರ ಪಕ್ಕದಲ್ಲಿ ಕೂತ್ಕೊಂಡ. ಸಿನಿಮಾದಲ್ಲಿ ಮಧ್ಯ ತೋರಿಸಿದ್ದಾರೆ, ಮಧ್ಯ ಅಲ್ಲ, ಸೂರ್ಯ ಚಂದ್ರ ಮಧ್ಯ ಅಲ್ಲ. ಯಾಕೆ ಅಂದರೆ ಮಧ್ಯೆ ಇದ್ದು ಕೂಟ್ಬಿಟ್ಟ ಅಂದರೆ ಚಂದ್ರಂಗೋ ಸೂರ್ಯಂಗೋ ಯಾರಿಗೂ ಅಮೃತ ಇಲ್ಲ. ಯಾಕೆಂದ್ರೆ ಅವ್ನು ತಲೆ ತೆಗೆದ ಮೇಲೆ ಅಮೃತ ಹಂಚಿಲ್ಲ, ಒಬ್ಬರಿಗೆ ಅಮೃತ ಇಲ್ಲ ಅಂತ ಆಗ್ಬಿಡುತ್ತೆ. ಇದನ್ನು ವಾದಿರಾಜರು ಕೂಡ ಅರ್ಥ ಬರೀತಾರೆ. ಆದ್ದರಿಂದ ಪಕ್ಕದಲ್ಲಿ ಅಂದರೆ ಸೂರ್ಯ ಚಂದ್ರರ ಪಕ್ಕದಲ್ಲಿ ಮೂರನೇವರೆಗೆ ಅವನು ಕೂತ್ಕೊಂಡ. ಎಲ್ಲರಿಗೂ ಅಮೃತ ಹಾಕ್ಕೊಂಬಂದ. ಇವನು ಕೈ ಹಿಡ್ದ, ಇವನಿಗೆ ಹಾಕ್ಬಿಟ್ಟ. 1000 ವರ್ಷ ತಪಸ್ಸು ಮಾಡಿದ್ದ ಅಮೃತಕ್ಕಾಗಿ ಅಮೃತ ಬಂದ್ಬಿಡ್ತು. ಸೂರ್ಯ ಚಂದ್ರ ಹೇಳಿದರು ಇವನು ರಾಹು ಇವನು ಅಂತ ಹೇಳಿಬಿಟ್ರು. ತಕ್ಷಣ ಸೌಟಿದ ಅದೇ ಚಕ್ರ ದುರ್ಗಾದೇವಿ ಅದು ತಲೆ ಹೀಗಂದ. ಅಂದ್ಕೊಳ್ಳೆ ಇಲ್ಲಿಂದ ಹೋಗಿದ್ದ ಅಮೃತ ಇಲ್ಲೂ ಬಂದಿದೆ, ಒಳಗಡೆನೂ ಹೋಗಿದೆ. ಹಾಗೆ ಎರಡಕ್ಕೂ ಸಂಪರ್ಕ ಆಯಿತು. ಒಂದು ರಾಹು ಆಯಿತು, ಒಂದು ಕೇತು ಆಯಿತು, ದೇವತೆ ಆಗೋಯಿತು. ಅಂದರೆ ದೇವತೆಗಳೆಲ್ಲ ಬಂದು ಅಲ್ಲಿ ಸೇರಿಕೊಂಡ್ರು. ಭಾಗವತ ಹೇಳುತ್ತೆ ರಾಹು ಜ್ಯೇಷ್ಠಂ ಕೇತು ಶತಂ. ಕೇತು ಅಂದರೆ ಧೂಮಕೇತುಗಳು. ಆ 100 ಧೂಮಕೇತುಗಳು ಆ ಕೇತುವಿನಲ್ಲಿ ಇದೆ. ರಾಹು ಸರ್ಪ, ಅದಕ್ಕೆ ಆಯಂ ಗೋಹು ಪೃಷ್ಣಿ ರಕ್ರಮೀದ್ ಅಸಾದನ್ ಮಾತರಂ ಪುರಃ. ಈ ಸರ್ಪಮಂತ್ರವನ್ನು ನಾವು ಹೇಳೋದು ರಾಹುವಿಗೆ ಪೂಜೆ ಮಾಡುವಾಗ. ಮತ್ತು ರಾಹುವನ್ನ ಗ್ರಹದಲ್ಲಿ ಸೇರಿಸ್ಬಿಟ್ರಲ್ಲ, ಅವರಿಗೆಲ್ಲ ಆಹುತಿ ಕೊಡ್ತೀವಲ್ಲ, ದೈತ್ಯರಲ್ವ ಅವರು ಪ್ರಶ್ನೆ ಬಂದರೆ ಅವರಲ್ಲಿ ದೇವತೆಗಳು ಬಂದು ಸೇರಿಕೊಂಡ್ರು. ಆದರೆ ನಾವು ಕೊಡ್ತಕ್ಕಂಥದ್ದೆಲ್ಲ ದೇವತೆಗಳಿಗೆ. ಇವನಿಗೂ ಒಂದು ಪಾಲು ಹೋಗುತ್ತೆ. ಇವನು ಅಲ್ಲಿದ್ದಾನೆ, ದೇವತೆಗಳೂ ಇದ್ದಾರೆ, ಇವನು ಇದ್ದಾನೆ. ಹಾಗಾಗಿ ನಾವು ಮಾಡತಕ್ಕಂಥ ಯಾವುದೇ ಒಂದು ಆಹುತ್ಯಾದಿಗಳನ್ನು ಅವರು ಕೊಟ್ವಿ ಅಂತ ಹೇಳಿದ್ರೆ ಅವರು ಸಂತುಷ್ಟರಾಗಿ ದೇವತೆಗಳು ಆ ಅನಿಷ್ಟ ಪರಿಹಾರ ಮಾಡುವ ಯಥಾರ್ಥ ಇದನ್ನು ಕೊಡ್ತಾರೆ. ಹಾಗಾದರೆ ಈ ರಾಹುಕೇತುಗಳಿದ್ದಾರಲ್ಲ, ಅವರು ಸೂರ್ಯ ಚಂದ್ರ ಏನಿದ್ದಾರೆ ಅವರು ನಾನು ಅಮೃತ ಕುಡಿಯುವಾಗ ಪರಮಾತ್ಮನ ತಲೆ ತೆಗೆಸಿದರು ಅಂತ ಉಗ್ರ ಶುರು ಆಯಿತು. ವೈರ ಎಲ್ಲ ದೇವತೆಗಳಿಗೂ ಒಬ್ಬೊಬ್ಬರು ವೈರಿಗಳು ಇದ್ದೇ ಇರ್ತಾರೆ. ಬ್ರಹ್ಮ ಮತ್ತು ವಾಯುಗಳಿಗೆ ಏನಿದ್ದ ಕಲಿ, ಸೂರ್ಯ ಮತ್ತು ಚಂದ್ರಗೆ ರಾಹುಕೇತುಗಳು. ಹಾಗೆ ಒಬ್ಬೊಬ್ಬರಿಗೂ ಒಂದೊಂದು ಇದ್ದೇ ಇದೆ. ಆದರೆ ಇಂದ್ರ ದೇವರಿಗೆ ಮುರ ಅಂತ ಒಬ್ಬ ದೈತ್ಯ ಇದ್ದಾನೆ, ನಮುಚಿ ಅಂತಿದ್ದಾನೆ, ಅಹಿ ಅಂತಿದ್ದಾನೆ. ಇದೆಲ್ಲ ಬೃಹತಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಯಾರ್ಯಾರು ವೈರಿಗಳು ಇದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಅವ್ರನ್ನ ಕೊಂದು ಹಾಕಿದ ಇಂದ್ರದೇವ ಅಂತ ಹೇಳ್ತಾರೆ. ಆದ್ದರಿಂದ ಇಂತಹ ಆ ದೈತ್ಯರೇನಿದ್ದ ಅವರನ್ನು ಸಂಹಾರ ಮಾಡಿದ್ದಕ್ಕೋಸ್ಕರವಾಗಿ ಅವರ ಮೇಲೆ ಕೋಪದಿಂದ
ಪರ್ವಕಾಲದಲ್ಲಿ ಹಿಡಿಲಿಕ್ಕೆ ಬರ್ತಾರೆ. ಮತ್ತು ಯಾವಾಗ ಗ್ರಹಣ ಆಗೋದು? ಚಂದ್ರಗ್ರಹಣ ಆಗೋದು ಪೂರ್ಣಿಮೆ ದಿವಸನೇ. ಅಮಾವಾಸ್ಯೆ ಸೂರ್ಯಗ್ರಹಣವಾಗೋದು. ಯಾವ ಸಂದರ್ಭದಲ್ಲಿಯೂ ಕೂಡ ಅಮಾವಾಸ್ಯೆ ಚಂದ್ರಗ್ರಹಣ ಇದು ಆಗೋದಿಲ್ಲ. ಗ್ರಹಣ ಆಗುವಾಗ ಯಾವತ್ತೂ ಕೂಡ ಹೇಗೆ ಆಗತ್ತೆ ಅಂತ ನಾವು ತಿಳ್ಕೋಬೇಕು. ನಾವು ತುಂಬ ಇಂಟ್ರೆಸ್ಟಿಂಗ್, ಇದನ್ನು ತಿಳಿಸಿ ಆಚಾರ್ಯ. ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಯಾವಾಗ ಆಗುತ್ತೆ? ಚಂದ್ರನ ಕೇತು ಹಿಡಿದಿದ್ದ, ರಾಹು ಹಿಡಿದಿದ್ದ ಅಂತ ಗೊತ್ತಾಗಬೇಕು ನಮಗೆ. ಹೌದು. ಯಾವತ್ತು ಗ್ರಹಣ ಆಗುವಾಗ ಸೂರ್ಯನಿಂದ 7ನೇ ಮನೆಯಲ್ಲಿ ಇವರು ಇರ್ತಾರೆ, ಚಂದ್ರ ಇರ್ತಾರೆ. ಸೂರ್ಯನಿಂದ ಲೆಕ್ಕ ತಗೋಬೇಕು. ಅದು ಸಮೀಪದಲ್ಲೇನೆ ರಾಹು ಇರ್ತಾನೆ. ಕಪ್ಪಗಿತ್ತು ಅಂತ ಹೇಳಿದ್ರೆ ರಾಹು, ಇದು ಕಪ್ಪಗಿರಲ್ಲ, ಕೆಂಪಗಿರುತ್ತೆ. ಅದಕ್ಕೆ ಕೆಂಪು ಗ್ರಹ ಅಂತ ಇದ್ದಾರೆ. ಇದು ಕೇತು ಕೆಂಪಗಿರೋನು, ಅದು ಪಿಂಗಲ ವರ್ಣ, ಕೆಂಪಲ್ಲ. ಕೆಂಪಂದ್ರೆ ರೆಡ್ ಅಲ್ಲ, ಪಿಂಗಲ ವರ್ಣ. ಸೂರ್ಯ ಉದಯವಾಗಿ ಬರುತ್ತೆ ನೋಡಿ, ಅದು ಆ ಬಣ್ಣ. ಯಾಕೆಂದರೆ ಕೇತು ಇರೋದೇ ಆ ಬಣ್ಣ. ಅವನು ಸಮೀಪದಲ್ಲಿ ಇದ್ದ ಅಂದರೆ ಅಲ್ಲಿ ಕೇತುಗ್ರಸ್ತ. ರಾಹು ಇದ್ದ ಅಂದರೆ ಕಪ್ಪು ಅವನು. ಅದಕ್ಕೆ ಕಪ್ಪು ಬಟ್ಟೆ ಇರ್ತೀವಿ ನಾವು ನವಗ್ರಹದಲ್ಲಿ, ಕಪ್ಪು ಬಟ್ಟೆ ಇರ್ತೀವಿ. ಇವನಿಗೆ ನೀಲಿ ಬಣ್ಣ, ಯಾರಿಗೆ? ಶನೈಶ್ಚರಂಗೆ. ಅವನು ಕಪ್ಪು ಬಟ್ಟೆ ಇರ್ತೀವಿ. ಕಪ್ಪು ಬಟ್ಟೆಯಲ್ಲಿ ಏನಾದರೂ ಕೂಡ ಎಳ್ಳನ್ನು ಅಥವಾ ಇದು ಯಾವುದು ಮಾಷ, ಉದ್ದಿನ ಕಾಳಿದಲ್ಲ, ಅದನ್ನು ಕೊಟ್ಬಿಟ್ರು ಅಂದರೆ ಆ ದೋಷ ಪರಿಹಾರ ಮಾಡ್ಬಿಡ್ತಾರೆ. ಹಾಗಾಗಿ ಇವರು ಹಿಡಿಯುವಾಗ ನಮ್ಗೆ ಸ್ಪಷ್ಟ ಗೊತ್ತಾಗುತ್ತೆ. ನೀವು ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಆದರೆ ನೋಡಲೇಬಾರ್ದು ಅಂತಲ್ಲ ಗ್ರಹಣ. ಇದೇನು ಗ್ರಹಚಾರ? ಹೌದು. ಹಿಂದಿನವ್ರು ಏನು ಮಾಡ್ತಾಯಿದ್ರು ಅಂದರೆ, ಅದಲ್ಲದೆ ಆರ್ಯಭಟ ಬರೆದಿರ್ತಕ್ಕಂಥ ಕೆಲವು ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಮೊದಲು ಸ್ನಾನ ಮಾಡೋಕ್ಕಿಂತ ಮೊದಲು ಅಲ್ಲಿ ಗ್ರಹಣ ಆಯಿತಾ ಅಂತ ಹೋಗಿ ನೋಡ್ಕೊಂಬರ್ಬೇಕಂತೆ. ಚಂದ್ರ ನೋಡಬೇಕು, ಚಂದ್ರನಲ್ಲಿ ಸೂರ್ಯನಾಗ. ನಾವು ಇಳಿದು ಬಂದು ಹಿಡೀತು ಅಂತ ಹೇಳಿದ ಕೂಡಲೇ ಸ್ನಾನ ಮಾಡಬೇಕು. ನಾವು ಜಪ ಮಾಡ್ತಾ ಕೊಡಬೇಕು. ಮುಗಿದಾಗ ಇನ್ನು 5 ನಿಮಿಷ ಇರುವಾಗ ತಕ್ಷಣ ಮೇಲೆ ಹೋಗಿ ನೋಡ್ಕೊಂಬರ್ಬೇಕು, ನಮಸ್ಕಾರ ಮಾಡಿ ಬರಬೇಕು. ಮತ್ತು ನೋಡೋದೇ ತಪ್ಪಲ್ಲ. ಆದರೆ ಗ್ರಹಣ ಆಗ್ತಾ ಇರುವಾಗ ನಾವು ಆದಿ ಅಂತ್ಯದಲ್ಲಿ ನೋಡಬೇಕು ಅಂತ ಹೇಳಿದ್ದಷ್ಟೇ. ಗ್ರಹಣ ನಡೀತಾ ಇರೋ ಸಂದರ್ಭದಲ್ಲಿ ನೋಡ್ದ ಅಂತ ಹೇಳಿದ್ರೆ ಆ ವಿಷಕಿರಣಗಳಿದಲ್ಲ, ರಾಹುದು ಮತ್ತು ಕೇತುದು ವಿಷಕಿರಣ, ಅದು ಬಂದು ನಮ್ಮ ಕಣ್ಣಿನ ಮೂಲಕ ಹೋಯಿತು ಅಂದರೆ ಕಣ್ಣುಗಳಲ್ಲಿ ರಂಧ್ರ ಆಗತ್ತೆ, ತೂತುಗಳು ಬೀಳತ್ತೆ. ಅಷ್ಟು ಪವರ್ಫುಲ್. ಆದ್ದರಿಂದಲೇ ಗರ್ಭಿಣಿಯಾದ ಸ್ತ್ರೀ ಅಕಸ್ಮಾತ್ ಏನಾದರೂ ಮನೆಯೆಲ್ಲ ಭದ್ರ ಮಾಡಿಕೊಳ್ಳದೆ ಒಂದು ಸಣ್ಣ ಕಿರಣ ಬರೋಂಗೆ ಇರಬಾರ್ದು. ಸಣ್ಣ ಕೋಣೆಯಲ್ಲೇ ಕೂತ್ಕೋಬೇಕು, ಬಟ್ಟೆಗಳಿಂದ ಮುಚ್ಚಬೇಕು. ಅನಂತರದಲ್ಲಿ ಅದನ್ನು ಆ ಕಿರಣ ಬರದಂತೆ ನೋಡ್ಕೋಬೇಕು. ಹೊರಗಡೆ ನೋಡೋದು ಹಾಗೆಲ್ಲ ಮಾಡಬಾರ್ದು. ವಸ್ತುದ ಹೇಳ್ತಾರೆ, ಬಟ್ಟೆ ಇಲ್ಲದೆ ಬೇರೆಯವ್ರು ನೋಡಬಾರ್ದು ಅಂತ ಹೇಳ್ತಾರೆ. ಹಿಂಗೆ ಅಡ್ಡೆ ಇಟ್ಕೊಂಡೇ ನಾವು ನೋಡಬೇಕೇ ಹೊರತಾಗಿ ನೇರ ನೋಡಬಾರ್ದು ಯಾವತ್ತು. ಅದು ಯಾವತ್ತು ಕಣ್ಣಿಗೆ ಎಫೆಕ್ಟು. ಇನ್ನು ಗರ್ಭಿಣಿ ಆದವಳು ನೋಡಿದ್ಲು ಅಂದರೆ ಮಗು ಮೃದುವಾದ ಮಗು, ಅವಯವ ಉಳ್ಳಂತಹ ಮಗು. ಆ ಕಿರಣ ಬಿತ್ತು ಅಂದರೆ ಅಂಗಗಳು ಹಿಂಗಾಗತ್ತೆ, ವಕ್ರ ಆಗತ್ತೆ. ಆಗಿದೆ. ಡಾಕ್ಟ್ರು ಒಬ್ಬ ವ್ಯಕ್ತಿಗೆ ನೋಡಿದಾಗ ಕಣ್ಣುಗಳು ರಂಧ್ರಗಳು ಬಿದ್ದಿತ್ತಂತೆ. ಯಾಕೆ? ಗ್ರಹಣ ನೋಡಿದ್ರೆ ಅಂತ ಕೇಳಿದ್ರಂತವರು. ಅವನು ನಮ್ಮವನೇ. ಅವನು ನೇರ ಏನಾಗುತ್ತೆ ಅಂತ ಹೇಳಿ ನೇರ ನೋಡಿದ್ದಕ್ಕೆ ಈ ಗಲಾಟೆ ಬಂತು. ಅದಕ್ಕೆ ಕನ್ನಡಕಗಳು, ಕಪ್ಪಾದ ಕನ್ನಡಕ, ಬಟ್ಟೆ ಅಡ್ಡೆ ಇಟ್ಕೊಳ್ಳೋದು, ಏನಾದರೂ ಒಂದು ಇದು ಮಾಡ್ಕೋಬೇಕು. ಹಾಗೆ ಇದರಲ್ಲಿ ಅದಕ್ಕೆ ಈ ಒಂದು ನಮ್ಮ ಶಾಸ್ತ್ರ ಹೇಳಿದ್ದೆಲ್ಲೂ ಕೂಡ ಜ್ಯೋತಿಷ್ ಶಾಸ್ತ್ರ ಪ್ರಕಾರ, ಪುರಾಣ ಪ್ರಕಾರವಾಗಿ ಸತ್ಯವಾಗಿರ್ತಕ್ಕಂಥ ವಿಚಾರಗಳು.